ಋತು ಅಕ್ಕ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ನಾನಿವತ್ತು ಅದೇ ಕಾಲೇಜ್ ಹತ್ರ ಹೋಗ್ಬೇಕಾಗಿತ್ತು ಏನ್ಕೊನೋ. ನಾನು ಹೋಗಿದ್ದೆ, ಅಲ್ಲಿ ಮೊಬೈಲ್ ಶಾಪ್ ಮತ್ತೆ ಓಪನ್ ಆಗೈತೆ ಗೊತ್ತಾ. ನಾನು ಹೋಗಿದ್ದೆ, ಹೋದಾಗ ಅವನು ಕೇಳ್ದ ನನಗೆ, ಸುಪ್ಪಿ ಅಂತ ಗೊತ್ತಲ್ಲ, ಸುಪ್ಪಿ ಎಲ್ಲೋದ್ಲು ಅಂತ ಹೇಳಿ ಕೇಳ್ತಿದ್ದ. ಅವ್ನು ನಿಖಿಲ್ ಅನ್ನೋನು. ಅವನು ಇವಾಗ ಮೊಬೈಲ್ ಶಾಪ್ ಓಪನ್ ಮಾಡಿದ್ದಾನೆ. ಅವನೇನು ಬಂದಿದ್ದಾನೆ. ಹಂಗಾದ್ರೆ ಯಾವಾಗ ಓಪನ್ ಮಾಡಿದಂತೆ? ಮೊನ್ನೆ ಅಂತಪ್ಪ. ಅವನು ಹೇಳ್ತಿದ್ದ, ಸುಪ್ಪು ಅಂತ ನಾನು ಹುಡ್ಕೊಂಬರ್ಬೇಕಾಗಿತ್ತು, ಅವ್ರ ಮನೆ ನೋಡಿದ್ದೆ, ನಿಮ್ಮೂರಲ್ವೇ ಅಲ್ವಾ ಅಂತ. ನನಗೆ ಹಾಕ್ಬೇಕು ಅಂತ ಹೇಳಿ ಗೊತ್ತಿಲ್ಲ ನನಗೆ, ನೀವೇನೇ ಇದ್ರು ಅವ್ರನ್ನ ಕೇಳ್ಕೊಳ್ರಿ ಅಂತ ಹೇಳಿ ಅದೇ ಬಂದೆ ನಾನು. ನೋಡೋಣ ಮೊಬೈಲ್ ಶಾಪ್ ಯಾರು ಓಪನ್ ಮಾಡಿದ್ದಾರೆ ಅಂತಲೇ ಹೋದೆ. ಮೊನ್ನೆ ಇನ್ನೂ ಓಪನ್ ಮಾಡಿದಾನಂತೆ. ಅವ್ರ ಊರ ಕಡೆಗೆ ಹೋಗಿದ್ದಂತೆ, ಅಲ್ಲಿ ಲಾಸ್ ಆಗುತ್ತೆ ಅಂತೇಳಿ ಇಲ್ಲಿ ಮಾಡಿದಾನಂತೆ. ನಾನು ಹೋಗಿದ್ದೆ, ಮೊಬೈಲ್ ಶಾಪ್ ಓಪನ್ ಆಗಿದೆಯಲ್ಲ ಅಂತ ಅಂದ್ಕೊಂಡೆ. ಅವಾಗ ಮತ್ತೆ ಹೋಗಿ ಮಾತಾಡಿಸ್ದೆ. ಮೊದಲಿನ ಥರನೇ ಎಲ್ಲ ಮೊಬೈಲ್ ಶಾಪ್ ಮಾಡಿದ್ದಾನೆ ಅವನು. ಅಯ್ಯಪ್ಪ, ಈ ಸುಪ್ಪಿ ನೋಡಿದ್ರೆ ಇವಾಗ ಈ ಚಂದನ ಮದುವೆ ಆಗಿದ್ದಾಳೆ. ಏನೇನಾಗುತ್ತಪ್ಪ ಅವಳ ಜೀವನ. ಅಲ್ಲ, ಏಕೆ ಇವಳಿಗೆ ಮರ್ಯಾದೆ ಬೇಡವಾ? ಹೋಗಿ ಬರ್ತಾನೆ ಒಂದಲ್ಲ ಒಂದೆರಡು ನೋಡೋಣ ಅಂಬೋದೊಂದು ಸ್ವಲ್ಪನಾದ್ರೂ ಸಮಾಧಾನನೇ ಇಲ್ಲ. ಹೆಣ್ಮಕ್ಳಿಗೆ ಆ ಥರ ಇರಬಾರ್ದು, ಸ್ವಲ್ಪ ಸಮಾಧಾನ ಇರಬೇಕು. ಸಮಾಧಾನದಾಗಿದ್ದಷ್ಟು ಹೆಣ್ಮಕ್ಳು ಒಳ್ಳೆಯದು. ಮತ್ತು ಹೆಣ್ಮಕ್ಳು ನಾವು ಸಮಾಧಾನದಾಗೆ ಎಷ್ಟಿರ್ತೀವೋ ಅಷ್ಟೇ ಒಳ್ಳೆಯದು. ಆ ಥರ ಮಾಡ್ಕೊಂಡಷ್ಟು ಎಲ್ಲದ್ರಾಗೂ ಅಷ್ಟೇ. ಆ ಥರ ಮಾಡ್ಕೊಂಡು ಹಿಂಗೆ ಹೋಗೋದೇನೆ ನಾವು. ಅಯ್ಯೋ, ಅವಳಿಗೆ ಬುದ್ಧಿ ಇಲ್ದಂಗೆ ನೋಡಿ. ಇವಾಗ ಅವನು ಬೇರೆ ಮದುವೆ ಆಗಿದ್ದಾಳೆ, ಇವಾಗ ಅವನು ಬಂದಿದ್ದಾನೆ ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಅವ್ನು ಮೊದಲೇ ಚೆನ್ನಾಗಿ ಸ್ವಲ್ಪ ರಿಚ್ ಆಗಿದ್ದಾನೆ. ಇವ್ನು ನೋಡಿದ್ರೆ ಏನೂ ಇಲ್ಲ. ಇವ್ನು ನೋಡಿದ್ರೆ ಇವಾಗ ಅವ್ರ ಅಮ್ಮನೆಲ್ಲ ಬಿಟ್ಟು ಹೋಗಿ ಅವ್ರ ಮನೆಯಾಗ ಇದ್ದಾನೆ. ಮನೆ ಅಳಿಯ ಮನೆ ತೊಳೆಯ ಅನ್ನೋ ಥರ ಏನು ಸ್ಕೋಪ್ ಕೊಡ್ತಾರೆ. ನಾವಿಬ್ಬರು ನಿಂತ್ಕೊಂಡಿದ್ರೆ ಮದುವೆ ಆಗಿದ್ದೀವಿ ಅಂತ ಹೇಳಿ ನಮ್ಮ ಮುಂದೆ ಏನು ಸ್ಕೋಪ್ ಕೊಟ್ಟರು ನೋಡ್ದೆ ನೀನು? ಹ್ಞೂನಕ್ಕ, ಏನು ಸ್ಕೋಪ್ ಕೊಟ್ಟರು ನೋಡೋಣ ಎಷ್ಟು ದಿನ ಇರುತ್ತೆ ಅಂತ. ಅವ್ನು ಚಂದ ಅವ್ರ ಅಮ್ಮನಿಗೆ ಮೋಸ ಮಾಡುವಾಗವನೇ. ಎಂಥವ್ರನೇ ಆಗಲಿ ತಾಯಿನೇನೆ. ತಾಯಿಗೆ ಮೋಸ ಮಾಡಿಬಿಟ್ಟು ಎತ್ತಿ ಒತ್ತಿ ಸಾಕಿ ಸೆಲ್ವಿ ಬೆಳೆಸ್ತವ್ರಿಗಿನ ಇವ್ರು ಹೆಚ್ಚಾದ್ರ ಅವನಿಗೆ. ಕೊನೆಗೆ ನೋಡು ಅವ್ರ ಅಮ್ಮನ ಹತ್ರನೇ ಹೋಗ್ಬೇಕು ಅವನು. ಹಂಗಾಗತ್ತೆ. ಅಯ್ಯೋ, ಅವ್ರ ಅಮ್ಮ ಏನೋ ಮಜ್ಜಿರ್ತಿ ಚೆನ್ನಾಗಿದ್ದಿದ್ದು ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಸುಮ್ಮನೆ ಆ ಅಮ್ಮ ಹಿಂಗೆ ಮಾಡ್ಕೊಂಡಿರೋದಕ್ಕೆ ಹಿಂಗೆ ಆಗಿರೋದು. ನನಗೆ ಕನ್ಫ್ಯೂಸಲ್ಲಿ ಯಪ್ಪ ಮದುವೆನೇ ಬೇಡಪ್ಪ. ಇದೇನಪ್ಪ ಇದೆಲ್ಲ ನೋಡಿದ್ರೆ ಹಿಂಗೆ ಸುಮ್ಮನೆ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಹೋಗ್ಕೊಂಡು ಇದು ಬಿಡೋಣ, ಮದುವೆನೇ ಬೇಡ ಅನ್ನಿಸ್ಬಿಟ್ಟೈತೆ ನನಗಂತೂ. ನೋಡ್ತಾ ಇದ್ರೆ ಎಲ್ಲಾರ್ದು ಒಂದೊಂಥರ ವಿಚಿತ್ರ ಅಪ್ಪ. ಅಯ್ಯಪ್ಪ, ನೋಡ್ತಾ ಇದ್ರೆ ಒಂಥರ ನನಗೆ ಮದುವೆನೇ ಬೇಡ ಅನಿಸುತ್ತೆ. ಮದುವೆ ಯಾಕೆ ಬೇಡ ಅಂತ ಹೇಳ್ತೀಯಾ? ನಾನೊಂದು ಹೇಳ್ತೀನಿ ಕೇಳ್ತೀಯಾ? ನಮ್ಮ ವರ್ಷಿತತ್ತೆ ಮಗನ ಸಮರ್ಥನ ಆಗು ಮದುವೆನ. ಅವ್ನಿಗೆ ಇವಾಗ ಒಳ್ಳೆ ಸ್ಯಾಲ್ರಿ ಐತೆ, ಒಳ್ಳೆ ಕೆಲ್ಸಕ್ಕೆ ಸೇರಿದ್ದಾನೆ. ಅವನ್ನೇ ಮದುವೆ ಆಗು ನೀನು. ಅಯ್ಯೋ, ಯಾವ ಮದುವೆನೋ ಏನೋ, ಯಾರನ್ನು ನಂಬಬೇಕೋ ಏನೋ. ಇದೆಲ್ಲ ನೋಡ್ತಾ ಇದ್ರೆ ಒಂಥರ. ಆ ಸುಸಕ್ಕನ್ನು ನೋಡಿದೆ, ಆ ಸುಸು ನೋಡು ಅವಳು ಅದೇನೆ. ಇವಾಗ ಎಲ್ಲರದು ನೋಡ್ತಾ ಇದ್ರೆ ಒಂಥರ ಏನಪ್ಪ ಇದು, ಒಬ್ಬೊಬ್ರು ಜೀವನ ಒಂದೊಂದು ಥರ ಅನಿಸುತ್ತೆ. ನೋಡು, ಹಂಗಿರೋರು ಹಂಗೆ ಮಾಡ್ಕೊಂಡವ್ರು ಅಷ್ಟೇ. ಎಷ್ಟಾನ ಆತರ ಪಟ್ಟು ಬಾಯಿ ಇಲ್ದಂಗೆ ಆಡಿ ಕುಣಿದು ಹಂಗೆ ಮಾಡ್ತಾರಲ್ಲ ಅಂತಾರೆ. ಭಾಳ ಹಂಗೆ ಆಗುತ್ತೆ ನೋಡು. ನಾವು ಚೆನ್ನಾಗಿಲ್ವಿ? ಇವತ್ತು ನಾನು ಇಷ್ಟಪಟ್ಟೆ ಅಮ್ಮ ಮದುವೆ ಆಗಿದ್ದು. ನಾನಂದ್ರೆ ಮನೆಯಾಗ್ಲಾರಿಗೆಲ್ಲ ಹೇಳಿ ನಮ್ಮ ಮಾವನೇ ಅಂತ ಹೇಳಿ, ನಾನು ಮಾವ ಅಂತ ಹೇಳಿ ಮನೆಯಾಗ್ಲಾರಿಗೆಲ್ಲ ಹೇಳಿ ಆಗಿದ್ದು. ಒಳ್ಳೆ ಮನ್ಸಿರೋರ್ನ ನೋಡಿ ನಾವು ಸಮಾಧಾನದಾಗೆ ಹೆಣ್ಮಕ್ಳು ನಾವು ಬೈವಾಗಿ ಇತ್ಕೊಂಡು ನಾವು ಚೆನ್ನಾಗಿ ಇತ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ಯಾವಾಗ ಬೈಗೆಟ್ಟಂಗೆ ಆಡಿದ್ರೆ ಹಿಂಗೇನೆ ಆಗೋದು. ಅಯ್ಯೋ, ಎಲ್ಲರ ಜೀವನನೂ ಹಿಂಗೆ ಆಗಲ್ಲ. ಅದನ್ನೆಲ್ಲ ಅನ್ಕಮಕ್ಕೆ ಹೋಗ್ಬೇಡ ನೀನು. ಅವರು ಬೈಗೆಟ್ಟು ಕುತ್ಕೊಂಡವ್ರೆ, ಅದಕ್ಕೆ ಅವ್ರ ಜೀವನ ಹಂಗೆ ಆಗೈತೆ. ಹೆಣ್ಮಕ್ಳು ನಾವು ಮನೆಯಾಗೆ ಹೇಳ್ದಂಗೆ ಕೇಳ್ಕೊಂಡು ಗೌರವಾಗೆ ದೊಡ್ಡರಿಗೆ ಮರ್ಯಾದೆ ಕೊಟ್ಕೊಂಡು ನಾವು ಅವ್ರ ಜೊತೆ ಚೆನ್ನಾಗಿ ಇತ್ಕೊಂಡು ಎಲ್ಲರ ಜೊತೆಗೂ ಚೆನ್ನಾಗಿ ಇತ್ಕೊಂಡು ಸಮಾಧಾನದಾಗ ಹೆಣ್ಮಕ್ಳು ಇತ್ಕೊಂಡು ಹೋದ್ರೆ ಯಾವುದೂ ಆಗಲ್ಲ, ಯಾವುದೂ ಕೆಟ್ಟದ್ದಾಗಲ್ಲ, ಒಳ್ಳೇದಾಗುತ್ತೆ. ಎಷ್ಟಾನ ಮೆರೆದ್ರೆ ಹಿಂಗೆ ಆಗೋದು. ಬೈವಾಗಿದ್ರೇ ಒಳ್ಳೇದು ಹೆಣ್ಮಕ್ಳು. ಅಮೃತ ಮಾತಾಡ್ತಾ ಕೂತ್ಕೊಂಡಿದ್ದು ಅಕ್ಕ ತಂಗಿಯರು ಇಬ್ಬರಳು. ಮಾತಾಡ್ತಾ ಕೂತ್ಕೊಂಡಿದ್ವಿ. ಇವಳು ನೋಡಕ್ಕ ಎಲ್ಲಾರ್ದು ನೋಡಿದ್ರೆ ಮದುವೆನೇ ಬೇಡ ಅಂತ ಅನ್ನಿಸ್ತೈತೆ. ಇವ್ರದ್ದೆಲ್ಲ ನೋಡ್ಬಿಟ್ರೆ ಈ ಸುಸುದೊಂದು ಕಡಿಕೆ, ಈ ಸುಪ್ಪಿದೊಂದು ಕಡಿಕೆ ಹಿಂಗಾಗೈತೆ ಇವಾಗ ಅಂತ. ಅವನು ಬಂದಿದ್ದಾನಂತೆ ಇವಾಗ ಮೊಬೈಲ್ ಶಾಪು ಓಪನ್ ಮಾಡವನಂತೆ. ಅವನು ಬಂದು ಆಗಾಳ ಇದೊಳ್ಳೆ ಚೆನ್ನಾಕಾತಪ್ಪ. ಅಲ್ಲ, ಇವಾಗ ಇವನು ಬೇರೆ ಮದುವೆ ಆಗ್ಯಾಳು. ಇವಾಗ ಇವನು ಯಾರ ನಿಮ್ಮ ಶಿಲ್ಪಮ್ಮರ ಮಗನ ಯಾರನ್ನ ಮದುವೆ ಆಗ್ಯವಳೆ. ಇವಾಗ ಅವನು ಬೇರೆ ಬಂದವನೇ ಅಂತೀರ. ಬಂದವ್ರಂತೆ. ಇವಳು ಇವಾಗ ಹೋಗಿದ್ಲಂತಲ್ಲ ಕಾಲೇಜ್ ಹತ್ರ, ಅವಾಗ ಅಲ್ಲಿ ನೋಡಿದ್ಲಂತೆ. ಹೋಗಿದ್ನಾ ನಾನು. ಮೊಬೈಲ್ ಶಾಪ್ ಓಪನ್ ಆಗಿದೆಯಲ್ಲ ಹೊಸ್ದಾಗಿ, ಇಲ್ಲೇ ಇದ್ದಿದ್ದು ಅವ್ನು ಮಾಡ್ತಿದ್ದಿದ್ದು ಯಾರು ಅಂತ ನೋಡಿದೆ. ಅವನೇ ಬಂದಿದ್ದ. ಹೋದೆ ಸುಮ್ಮನೆ ಹೋಗ್ಬಿಟ್ಟು ನಿಂತ್ಕೊಂಡೆ. ಅದಕ್ಕೆ ಮಾತಾಡಿಸ್ತಾ, ನಾವೆಲ್ಲ ರಿಪೇರಿಗೆಲ್ಲ ಕೊಡ್ತಿತ್ತಲ್ಲ ಅಪ್ಪಯ್ಯ, ಅದಕ್ಕೆ ಪರಿಚಯ ಇತ್ತು, ಮಾತಾಡಿಸ್ತಾವ ಅಣ್ಣಯ್ಯ. ಅದಕ್ಕೆ ನಾನು ಏನಿಲ್ಲ ಕಣಣ್ಣ, ಮೊಬೈಲ್ ಶಾಪ್ ಯಾಕೆ ನೀವು ತೆಗ್ದಿದ್ರಿ ಅಂತ ಕೇಳಿದೆ. ಅದಕ್ಕೇ ಇಲ್ಲ ಕಣಮ್ಮ, ಹಿಂಗಾಗಿತ್ತು, ನಮ್ಮೂರ ಕಡೆಗೆ ಹೋಗಿದ್ವಿ, ಅಲ್ಲಿ ಲಾಸ್ ಆಯಿತು, ಅದಕ್ಕೆ ಬಂದೆ. ಈಗ ಸುಪ್ಪಿ ಅನ್ನೋರಿಗೆ ನಾನು ನಂಬರ್ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಿಲ್ಲ ಕಣಮ್ಮ, ನಂಬರ್ ಇದ್ದರೆ ಕೊಡು ಅಂತ ಕೇಳ್ತು. ಅಣ್ಣ ಇಲ್ಲ ಕಣಣ್ಣ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ನಾನು ತುಂಬ ಇಷ್ಟಪಡ್ತಿದ್ದೆ ಕಣಮ್ಮ ಆ ಹುಡುಗಿನ. ನಾನು ಅದಕ್ಕೆ ಸ್ವಲ್ಪ ನಮ್ಮ ಮನೆಯಲ್ಲೆಲ್ಲ ನೋವಿನಲ್ಲಿದ್ದರು, ಅದಕ್ಕೆ ಏನು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ದಿನ, ಅದಕ್ಕೆ ಸುಮ್ಮನಿದ್ದೆ. ಅದಕ್ಕೆ ಇವಾಗ ನಾನು ಆ ಹುಡುಗಿನ ಮೀಟ್ ಮಾಡಬೇಕು ಅಂತ ಹೇಳಿ ಕೇಳ್ತಿತ್ತು ಕಣಮ್ಮ. ನೀನು ಯಾಕೆ ಮಾತಾಡ್ಸಕ್ಕೆ ಹೋಗಿದ್ದೆ? ನೀನು ಯಾಕೆ ಕೇಳಕ್ಕೆ ಹೋಗಿದ್ದೆ? ಸುಮ್ಮನೆ ಬರಬೇಕು ಅಂತ ಅನ್ನೆಲ್ಲ ಮಾತಾಡ್ಸಕ್ಕೆ ಹೋಗ್ಬಾರ್ದು. ನಿನ್ನ ಪಾಡಿಗೆ ನೀನು ಹೋಗಿ
ಅಷ್ಟೇನಿ. ನೀನು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ತಾಯಿ ನೀನು. ಅಲ್ಲಿ ಯಾತು ಏನು ನೋಡಕ್ಕೆ ಹೋಗ್ಬೇಡ, ಯಾತು ಕೇಳಕ್ಕೆ ಹೋಗ್ಬೇಡ. ಎಂತ ನನ್ನ ಮಕ್ಳು ಎಂತಾರು ಇರ್ತಾರೋ ಏನೋ, ಇವಾಗ ಯಾರನ್ನೂ ಪರಿಚಯ ಇಲ್ದವ್ರನ್ನ ಮಾತಾಡ್ಸೋದೇ ಅಲ್ಲ ನೀನು. ನೋಡಿ ಯಾರನ್ನ ಮಾತಾಡ್ಸಿ ಅಮ್ಮಣಿ ಸುಮ್ಮನಿರ್ಬೇಕು ನೀನು. ಓಟು ಮಾತಾಡಿಸಿ ತಲೆ ಮೇಲೆ ಹೇಳ್ಕೊಂಬಕ್ಕಾಗಲ್ಲ, ಯಾತನಾತು. ನೀನು ಸುಮ್ಮನಿರ್ಬೇಕು, ಯಾರನ್ನೂ ಮಾತಾಡ್ಸಕ್ಕೆ ಹೋಗ್ಬೇಡ. ಏನಪ್ಪ ಅಂದ್ರೆ ಏನಪ್ಪ ಅನ್ಕೊಂಡಿರ್ಬೇಕು ಅಷ್ಟೇನೆ. ಬಿಡಂತೆ ಅದ್ರಾಗ ಏನು ತಪ್ಪಾಯ್ತು, ಅವಳೇನು ಸುಮ್ಮನೆ ನೋಡಕ್ಕೆ ಹೋಗವಳ ಅಷ್ಟೇನೆ. ಮದುವೆನೇ ಆಗಲ್ಲಪ್ಪ, ನಾನು ಹಿಂಗೆ ಇದ್ಬಿಡ್ತೀನಿ ಎಲ್ಲಾರನ್ನೂ ನೋಡಿದೆ. ನಮ್ಮಮ್ಮ ಹಿಂಗೂ ಅವಾಗ ನೋಡಿದ್ರೆ ನನಗೊಂಥರ ಬೇಜಾರಾಯಿತು. ಎಷ್ಟು ಯಪ್ಪ ಜೀವನ, ಹೆಣ್ಮಕ್ಳು ಜೀವನ ಎಷ್ಟು ವಿಚಿತ್ರಪ್ಪ ಅನಿಸುತ್ತೆ. ಚೆನ್ನಾಗಿದ್ರೆ ಒಂದು ಹೋಯ್ತು, ಚೆನ್ನಾಗಿಲ್ಲ ಅಂದರೆ ಎಷ್ಟು ಅನ್ಭವಿಸ್ಬೇಕಾಗುತ್ತೆ ಅಮ್ಮಂಗೆ ಆಗ್ತೈತೆ ನನಗೆ. ಅದಕ್ಕೆ ನನಗೆ ಮದುವೆನೇ ಬೇಡ. ಸುಮ್ಕಿರು, ಹಂಗೆಲ್ಲ ಯೋಚನೆ ಮಾಡಬೇಡ ಅಮ್ಮಣಿ. ನಾವೆಲ್ಲನ ಯಾರಿಗೆ ಹುಡುಕಿ ಕೊಡಬೇಕು ಅಂಬೋದು ನಮಗೆ ಗೊತ್ತೈತಿ. ನೀನಂತ ಎಲ್ಲ ಅನ್ಕಮಕ್ಕೆ ಹೋಗ್ಬೇಡ ನಿನ್ನ ಮನಸ್ಸಿನಾಗ. ಅದೇ ನಾನು ಹೇಳ್ತಾ ಇದ್ದೀನಿ, ಅವರಂತೂ ಓಟು ಬಿಟ್ಟವರು ಓಟು ಬಿಟ್ಟಾಟ ಆಡಿ ಅಂತ ಕೆಲಸ ಮಾಡ್ಕೊಂಡವ್ರಮ್ಮ. ನೀನು ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತೀಯ? ಚೆನ್ನಾಗಿದ್ದು ನಾವು ಚೆನ್ನಾಗಿದ್ದು, ಈಗ ನಾವು ಚೆನ್ನಾಗಿಲ್ವೇ? ನಾನು ಚೆನ್ನಾಗಿಲ್ವೇ? ಇವತ್ತು ನಮ್ಮ ವರ್ಷಿತತ್ತೆ ಅವರೆಲ್ಲ ಎಲ್ಲ ಚೆನ್ನಾಗಿಲ್ವೇ? ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ. ಎಲ್ಲರ ಜೀವನ ಇವತ್ತು ಭಾಳ ಬಂಗಾರ ಆಗೈತೆ. ಅವರು ಲವ್ ಮಾಡಿ ಮದುವೆ ಆಗಿರ್ಬೋದು, ಆದರೆ ಸ್ವಲ್ಪ ಎಷ್ಟು ಅನ್ನೋ ಮಿತಿ ಮೀರಿಲ್ಲ. ಅವರು ನಮ್ಮ ವರ್ಷಿತತ್ತೇನೋ ಲವ್ ಮಾಡೇ ಮದುವೆ ಆಗಿದ್ದು, ನಮ್ಮ ಗೌತಮಣ್ಣನ ಲವ್ ಮಾಡೇ ಅಂತೆ ಮದುವೆ ಆಗಿದ್ದು. ಅದೆಲ್ಲ ಈಗ ಗೊತ್ತು ನನಗೂ, ನಮ್ಮ ಅಜ್ಜಿ ಹೇಳ್ತಿರುತ್ತೆ. ಆದರೆ ಅವರು ಅಂತ ಒಟ್ಟು ಬಿಟ್ಟಾಟ ಆಡಿಲ್ಲ ಇವರಷ್ಟು. ಈ ಸೂಸು ಹೆಂಗೆ ಯಾರೇನು ಅಂದ್ಕೊಂಡ್ರೆ ಏನಂತೆ ಅನ್ನೋ ಥರ ಎಲ್ಲರಿಗೂ ಈಗ ಒಂದು ಲವ್ ಅನ್ನೋದು ಆಗುತ್ತೆ. ಆದರೆ ಹಿಂಗಲ್ಲ, ಇರುತ್ತೆ. ಆದರೆ ಇಷ್ಟೊಂದು ಮಿತಿ ಮೀರಬಾರ್ದು ಇವರಷ್ಟು. ನೀನು ಅವ್ರು ಹೆಂಗನ ಮಾಡ್ಕೊಂಡು ನಾಳಾಗ ಹೋಗ್ಲಿ, ನೀನು ಅವ್ರದ್ದೆಲ್ಲ ಯಾತಿ ಯೋಚನೆ ಮಾಡಬೇಡ ಮಣಿ. ಯಾರನ್ನ ಮಾತಾಡ್ಸಕ್ಕೆ ಹೋಗ್ಬೇಡ. ಯಾವನ ಹೆಂಗನ ಮೊಬೈಲ್ ಸಪನ ಓಪನ್ ಮಾಡ್ಕೊಂಡು ಏನಾನ ಹೇಳೋಣ, ನಮಗೇನು ಗೊತ್ತಿಲ್ಲ ಅಣ್ಣ ಅಂತ ಅನ್ನೋ ಸುಮ್ಮನಾಗ ಅಷ್ಟೇನೆ. ಅಲ್ಲ ಅಮ್ಮ, ನಾನು ಸುಮ್ಮನೆ ಹೋಗಿದ್ದಷ್ಟೇನೆ. ಸರಿ ಆಯಿತು ಬಿಡು, ಇವಾಗ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನಿರು. ಮದುವೆನೇ ಬೇಡ ಅಂತ ಡಿಸೈಡ್ ಮಾಡಬೇಡ ನೀನು. ಇಲ್ಲ ನೀವು ಹಂಗೆ ಮತ್ತೆ ಒಂದೊಂದ್ಸತಿ ಯೋಚನೆ ಮಾಡಿದ್ರೆ ನಾನು ಸುಮ್ಮನೆ ಮದುವೆ ಆಗ್ದಂಗೆ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ನಾನು ಅಂತ ಅನ್ನಿಸ್ತೈತೆ. ನಾನು ಓದಿ ಕೆಲಸ ತಗೊಂಡು ಸುಮ್ಮನೆ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಂಬನ ಅನ್ನಿಸ್ತೈತೆ. ನನಗೆ ಯಾವ ಮದುವೆ ಬೇಡ ಏನು ಬೇಡ ಅನ್ನಿಸ್ತೈತೆ. ಎಲ್ಲ ಒಂದೊಂಥರ ಹೆಣ್ಮಕ್ಳದು ಜೀವನ ಚೆನ್ನಾಗಿದ್ರೇ. ಚೆನ್ನಾಗಿಲ್ಲ ಅಂತಂದರೆ ಹೊಂದ್ಕೋಗಿ ಎಷ್ಟು ಅನುಭವಿಸ್ಬೇಕಪ್ಪ. ತಂದೆ ತಾಯಿಗೂ ನೋವು, ಅದ್ರಾಗೆ ಎಲ್ಲರಿಗೂ ನೋವು ಅನ್ನಿಸ್ತೈತೆ. ಮದುವೆ ಆಗ್ದಂಗೆ ಹಿಂಗೆ ಇದ್ರೆ ಅಪ್ಪ ಅಮ್ಮಂತಾಗೆ ಆರಾಮಾಗಿ ಅತ್ಲಾಗ ಚೆನ್ನಾಗಿರ್ಬೋದು ಅನ್ನಿಸ್ತೈತೆ ನನಗೇನ. ಒಬ್ಬೊಬ್ರದ್ದು ಒಂದೊಂಥರ ನೋವು. ನನಗಂತೂ ನೋಡಿದರೆ ಸಾಕದಂಗೆ ಆಗುತ್ತೆ. ಯಪ್ಪ ಏನಪ್ಪ ಇದು ವಿಚಿತ್ರ ಪ್ರಪಂಚ ಅನಿಸುತ್ತೆ. ಇವಾಗ ನೋಡು, ಅವಳೇನಾನ ಬಂದು ಚಂದನ ಮದುವೆ ಆಗವಳೆ, ಇವಾಗ ಅವನೇನಾನ ಬಂದರೆ ಏನು ಮಾಡ್ತಾಳೆ? ಏನು ಮಾಡ್ಬೋದು? ಅದನ್ನೆಲ್ಲ ನೀನು ಯೋಚನೆ ಮಾಡಬೇಡ. ನಿನ್ಗೆ ಯಾಕೆ? ನೀನು ಸುಮ್ಮನಿರು. ನೀನು ನೋಡ್ಕೆ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಅವಳು ಹೆಂಗನ ಮಾಡ್ಕೊಂಡು ನಾಳಾಗ ಹೋಗ್ಲೇಳು. ಯಾಕೆ ಮದುವೆ ಬೇಡ ಅಂತ ಡಿಸೈಡ್ ಮಾಡ್ತೀಯ ನೀನು? ಹಂಗೆಲ್ಲ ಮಾತಾಡಬೇಡ ಮಣಿ ನೀನು. ಎಲ್ಲ ಹಂಗೆ ಹೇಳಿದ್ರೆ ಹಂಗೆ ಅನಿಸುತ್ತೆ. ಎಲ್ಲ ನೋಡಿದ್ರೆ ಎಲ್ಲ ನಮ್ಮ ಪ್ರಪಂಚದಲ್ಲಿ ವಿಚಿತ್ರ ಘಟನೆಗಳೆಲ್ಲ ನಡೆಯೋದು ನೋಡಿದರೆ ಯಪ್ಪ ಮದುವೆನೇ ಬೇಡಪ್ಪ, ಸುಮ್ಮನೆ ಆರಾಮಾಗಿ ಇದ್ಬಿಡೋಣ. ಸುಮ್ಮನೆ ಓದ್ಕೊಂಡು ಬರ್ಕೊಂಡು ಒಂದೊಳ್ಳೆ ಕೆಲಸ ತಗೊಂಡು ಜೀವನ ಮಾಡ್ಕೊಂಡು ಚೆನ್ನಾಗಿ ಇರೋಣ. ಕಣ್ಣಿಗೆ ಬೇಕಾಗಿರೋದು ತೊಗೊಂಡು ಚೆನ್ನಾಗಿ ಎಲ್ಲನ ನಾವು ಏನಾದರೂ ಬೇಕಾಗಿರೋದೆಲ್ಲ ತಗೊಂಡು ಖುಷಿಪಟ್ಟು ಚೆನ್ನಾಗಿರೋಣ ಅನಿಸುತ್ತೆ. ಹಂಗೊಂಥರ ನಾವು ಹಿಂಗೊಂಥರ ನಾವು ಹಂಗಿದ್ರೆ ನನಗೆ ಹಂಗೆ ಅನ್ನಿಸ್ತೈತೆ. ಮದುವೆನೇ ಬೇಡ ಅನ್ನಿಸ್ತೈತೆ. ನೀರು ಹಂಗೆಲ್ಲ ಏನಾಗಲ್ಲ. ನೀನು ಅದನ್ನೇ ಯೋಚನೆ ಮಾಡಬೇಡ. ನಾನೆಲ್ಲ ಹೇಳ್ತೀನಿ, ಸುಮ್ಕಿರು. ನೋಡೋದ್ರಲ್ಲ ವೀಕ್ಷಕರೇ, ಇವಳಿಗೆ ಎಲ್ಲ ನೋಡ್ಬಿಟ್ಟು ಒಂಥರ ಸ್ನೇಹನ್ಗೆ ಇದೇನಪ್ಪ ವಿಚಿತ್ರ, ಒಂದು ಸ್ವಲ್ಪ ಪ್ರಪಂಚ ಮದುವೆಲ್ದಾರ್ದೆ ವಾಸೆ, ನಾನು ಮದುವೆನೇ ಆಗೋದಿಲ್ಲ ಅಂತ ಹೇಳ್ತಾವಳೆ. ಆಗಿರೋರ್ಗೊಂಥರ ನಾವು, ಆಗದೆ ಇರೋರ್ಗೊಂಥರ ನಾವು. ಅಂದರೆ ಹೆಣ್ಮಕ್ಳು ಎಷ್ಟು ನಯ ಬೈದಾಗಿರ್ತೀವೋ ಅಷ್ಟೇ ಒಳ್ಳೇದು ಅಷ್ಟೇ. ಆ ಥರ ಮಾಡ್ಕೋಬಾರ್ದು, ನಿಧಾನವಾಗಿರಬೇಕು. ಆ ಥರ ಅಂದರೆ ಆ ಥರ ಮಾಡ್ಕೊಬಿಟ್ಲ ಸುಪ್ಪಿ, ಆ ಥರ ಮಾಡ್ಕೊಂಡಿದ್ದಕ್ಕೆ ಹಿಂಗಾಗಿದ್ದು. ನಿಧಾನವಾಗಿರಬೇಕು. ಅದಕ್ಕೆ ಇನ್ನೆಲ್ಲ ನೋಡ್ಬಿಟ್ಟು ನನಗೆ ಮದುವೆನೇ ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದಾಳೆ ಸ್ನೇಹ. ಅದಕ್ಕೆ ಹಿಂಗೆಲ್ಲ ಡಿಸೈಡ್ ಮಾಡಬೇಡಮ್ಮ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.